ರೈತರ ಹತ್ರ ಹೋಗಿ ಮರಿಗಳು ಪರ್ಚೇಸ್ ಮಾಡಬೇಕು. ಓಕೆ. ಈಗ ಯಾರು ಸಬ್ ಡೀಲರ್ಗಳು ಇರ್ತಾರೆ ಅವ್ರ ಹತ್ರ ಹೋದ್ರೆ ಅವ್ರ ಮನೆ ಆಳೆ. ಓಕೆ. ಏನು ಲೈವ್ ವೇಟ್ ಏನು ಬರ್ಬೋದು ಸರ್ ಇದು? ಲೈವ್ ವೇಟ್ ಒಂದು 15 kg. 15 kg. 15 kg 20 kg ಲೈವ್ ವೇಟ್ ಆದರೆ. ಮತ್ತೆ ಮಂಡಿ ಮೂಳೆ ಕೂದಲು. ಓಕೆ. ಇದ್ರ ಮೇಲೆ ಡಿಪೆಂಡ್ ಆಗೋದು ಮರಿ. ಈಗೇನು ನಿಂತೈತೆ ಕೊಳ್ಮಾಲೆ ಮರಿ ನೋಡ್ಬೋದು, ಇಲ್ಲಿ ರೆಡ್ ಐತೆ. ಶಾರ್ಟ್ ಬ್ರೀಡು, ಕಾಲಲ್ಲಿ ಕೂದಲು. ಓಕೆ. ನೋಡಕ್ಕೆ ಒಂದು ಅಟ್ರಾಕ್ಟಿವ್ ಆಗಿ ತುಂಬ ಫ್ರೆಂಡ್ಲಿ ಆಗಿ ನಮ್ಗಳ ಜೊತೆ ಎಲ್ಲ ಇರ್ತವೆ. ಓಕೆ. ಫ್ಯಾಮಿಲಿ ಫ್ರೆಂಡ್ಲಿ ಆಗ್ಬಿಡುತ್ತೆ. ನಮ್ದೇ ಅಂತ ಹೇಳ್ಕಕ್ಕೆ ಈಗ ನಮ್ಮ ಅಪ್ಪನ ನಾವು ಅಪ್ಪ ಅನ್ನೋದು ಹೆಂಗಿರುತ್ತೆ, ಬೇರೆಯವ್ರ ಅಪ್ಪನ ಅಪ್ಪ ಅನ್ನೋದು ಹೆಂಗಿರುತ್ತೆ, ಹೌದು. ಅದು ಅವ್ರ ಮೈಂಡ್ ಸೆಟ್ ಅಲ್ಲಿ ಬರ್ಬೇಕು. ಸುಳ್ಳು ಹೇಳಿದ್ರೆ ಹೇಳ್ಬಿಟ್ಟೆ ಕೊಡಿ. ಈ ಬಂಡೂರು ಫೀಲ್ಡ್ ಅಂದ್ಮೇಲೆ ಅಷ್ಟೇ. ಹೌದು. ಕ್ರಾಸ್ ಮರಿ ಲೆಕ್ಕಕ್ಕೆ ತಗೋಬೇಕು, ಪ್ಯೂರ್ ಮರಿ ಲೆಕ್ಕಕ್ಕೆ ತಗೋಬೇಕು. ಎಲ್ಲಾ ಮರಿನೂ ಪ್ಯೂರ್ ಆಗಲ್ಲ ಸರ್. ಇದು ಬಂಡೂರ್ ಕ್ರಾಸು 90%, 70% ಮರಿ ಸಿಗುತ್ತೆ, 80% ಅವೆಲ್ಲ ಸುಳ್ಳು. ಯಾರು ಪರ್ಸೆಂಟೇಜ್ ಕಂಡು ಹಿಡಿದವರು? ಇವ್ರ ಆದಾಯಕ್ಕೋಸ್ಕರ ಇವ್ರ ಪರ್ಸೆಂಟೇಜ್ ಅವ್ರು ಕೊಡುವಾಗ ಅದು ಪ್ಯೂರ್ ಮರಿ, ಇವ್ನ್ ಮಾರುವಾಗ ಅದು ಕ್ರಾಸ್ ಮರಿ. ಇಷ್ಟೇ ವ್ಯತ್ಯಾಸ. ಏನ್ ಈ ಬಂಡೂರು ಕ್ರಾಸ್ ಏನಿದೆ ಇದು ಮನುಷ್ಯನ್ಗೆ ಬಹಳ ಅಟ್ಯಾಚ್ಮೆಂಟ್ ಇದೆ ಇದು. ಹೌದು. ಈಗ ನೋಡಿ, ನೀವು ಬಂದದಕ್ಕೆ ಮರಿ ಎಷ್ಟು ಎದುರುತ್ತಾವೆ. ಡೈಲಿ ನಾವು ಬಂದಾಗ ಆ ಮರಿ ಆ ತರ ವರ್ತನೆ ಮಾಡಲ್ಲ. ಓಕೆ. ಅವ್ದು ನಮ್ಮ ಒಡನಾಟ ಚೆನ್ನಾಗಿರುತ್ತೆ ಅವ್ರದ್ದು ನಮ್ದು. ಸೊ ಅವು ಅಡ್ಜಸ್ಟ್ ಆಗ್ಬಿಟ್ಟವೆ. ನಮ್ಗೆ ಅಡ್ಜಸ್ಟ್ ಆಗೋದ್ರ ಮೇಲೆ ಇರ್ತದೆ. ನೀವು ಹಿಂದೆಗಡೆಯಿಂದ ನೋಡ್ಬೋದು ಮರಿಗಳು ಏನು ಇದೆಲ್ಲ 8 ತಿಂಗಳು ಮರಿ ಅಂದಮೇಲೆ 8 ತಿಂಗಳು ಎಷ್ಟು ಹೈಟ್ ಐತೆ ಮರಿ? ಆಲ್ಮೋಸ್ಟ್ ಆಲು 1.5 ಅಡಿ. ಇದೇ ಟಾಪ್ ವೇರಿಯಂಟ್ ನಮ್ಮ ಹತ್ರ. ಇದರಲ್ಲೇ ಟಾಪ್ ವೇರಿಯಂಟ್ ಇದು. ಬ್ಲಡ್ ಲೈನ್ ಎಷ್ಟು % ಕೊಡ್ತೀರಾ ನೀವು ಇದರಲ್ಲಿ? ಪರ್ಸೆಂಟೇಜೇ ಇಲ್ಲ. ಪರ್ಸೆಂಟೇಜ್ ಹೇಳ್ತಾರಲ್ಲ, ಸುಳ್ಳು ಪರ್ಸೆಂಟೇಜ್ ಅನ್ನೋದು. ಏನು ಕ್ವಾಲಿಟಿ ಮರಿ ಈ ತರ ಕ್ವಾಲಿಟಿ ಬರುತ್ತೆ, ಗೊತ್ತಾಗೋಗುತ್ತೆ. ಪ್ಯೂರ್ ಬ್ಲಡ್ ಲೈನ್ ಆದ್ರೆ ಮಾತ್ರ ಕ್ವಾಲಿಟಿ ಬರೋದು. ಇಲ್ಲ ಅಂದ್ರೆ ಅದು ಫೇಲ್. ಓಕೆ. ಕಾಲಲ್ಲಿ ಈ ತರ ಮಂಡಿ ಮೂಳೆ ಬುಡ ನಿಲ್ಲದೇ ಇಲ್ಲ. ಇದ್ರಲ್ಲಿ ನೋಡ್ಬೋದು ನೀವು. ಅದ್ರ ನಿಮ್ ಮುಂದೆಗಡೆ ನಿಂತಿರೋ ಮರಿ ಇಲ್ವೇ? ಅದ್ರಲ್ಲಿ ಕಾಲಲ್ಲಿ ಕೂದಲು ನಿಂತೈತಲ್ಲ, 1 ವರ್ಷದ ಮರಿ. ಇದೆಲ್ಲ 8 ತಿಂಗಳು, 1 ವರ್ಷ, 6 ತಿಂಗಳು ಮರಿ. ಇದು 1 ವರ್ಷದ ಮರಿ ಇಲ್ಲ, ಅದು 6 ತಿಂಗಳು ಮರಿ. ಓಕೆ. ಇದು ಕೋಡ್ ಎಲ್ಲ ಇದೆ 8 ಅಗ್ರ ಇದು ಅಂದ್ರೆ ಅದನ್ನ ನಾವು ದೇವ್ರಿಗೆ ಬಿಟ್ಕೊಂಡಿದೀವಿ, ಬ್ರೀಡಿಂಗ್ ಪರ್ಪಸ್. ಓಕೆ. ಅದು ಆ ಬ್ಯಾಚ್ಗೆ ಈ ಬ್ಯಾಚ್ಗೆ ಅದೊಂದು ಬ್ರೀಡಿಂಗ್ ಪರ್ಪಸ್ ಸೆಲೆಕ್ಷನ್ ಮಾಡಿ ಇಟ್ಕೊಂಡಾವಿ. ಓಕೆ. ಏನ್ ಲೈವ್ ವೇಟ್ ಏನ್ ಬರ್ಬೋದು ಸರ್ ಇದು? ಲೈವ್ ವೇಟ್ ಒಂದು 15 kg. 15 kg. 15 kg 20 kg ಲೈವ್ ವೇಟ್ ಆದ್ರೆ ಅಷ್ಟೇ ಮರಿ ಬರೋದು. ಇನ್ನು 6 ತಿಂಗಳು ಸಾಕಿದ್ಮೇಲೆ ಇನ್ನೊಂದು ಒಟ್ಟಿನಲ್ಲಿ 45ರಿಂದ 60 kg ವರೆಗೂ ಸಾಕ್ಬೋದು. ಯಾಕೆಂದ್ರೆ ಬ್ರೀಡಿಂಗ್ ಮಾಡೋ ಮರಿಗಳು ಅಷ್ಟು ವೆಯ್ಟ್ ಬರಲ್ಲ. ಓಕೆ. ಬ್ರೀಡಿಂಗ್ ಮಾಡ್ತಾ ವೆಯ್ಟ್ ಗೇನ್, ಕ್ರಾಸಿಂಗ್ ಮಾಡುತ್ತಲ್ಲ ಅದು, ಆಗ ವೆಯ್ಟ್ ಗೇನ್ ಆಗಲ್ಲ ಅಷ್ಟು ಸುಲಭ. ಹೌದು, ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ವೆಯ್ಟ್ ಲಾಸ್ ಆಗುತ್ತೆ. ಇದು ನೀವು ನೋಡ್ಬೋದು ಮರಿಲಿ ಯಾವ ತರ ಲುಕ್ ವೈಸು. ಹೌದು. ಈ ತರ ಮರಿ ಸೆಲೆಕ್ಷನ್ ಮಾಡಿ ನಾವು ಕುರಿಗಳನ್ನ ತಂದಿರೋದು. ಈಗ ಇದರಲ್ಲಿ ಸೆಲೆಕ್ಷನ್ ಮಾಡಿ ನೀವು ಈಗ ಹುಡುಕ ಬರೋ ಕಸ್ಟಮರ್ಗಳಿಗೆ ನಾವು ಒಳ್ಳೆ ಬ್ಲಡ್ ಲೈನ್ ಹಿಡಿದು ಕೊಡ್ತೀರಾ? ನಾವೇ ಸೆಲೆಕ್ಷನ್ ಮಾಡಿ ನೀವು ಫಾರ್ಮಿಗೆ ಸೆಟಪ್ ಮಾಡಿ ತಗೊಳ್ಳಿ ಸರ್ ಇಂಥವು ನಮ್ಮ, ಯಾಕೆ ನಂಬು ಬಂದಿರ್ತಾರ ಅಲ್ಲಿಂದ ಅಂದಮೇಲೆ ಅವ್ರಿಗೆ ಅದೇ ಪ್ರೈಸ್ಗೆ ಒಂದು ಸೂಟಬಲ್ 25,000ದಿಂದ 35 ಅವ್ರು ಯಾವ ಥರ ಕೇಳ್ತಾರೆ. ಅದ್ರ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಮರಿ ಯಾವ ಥರ ಹುಟ್ಟೈತೆ ಅಂತ. ಈಗ ನೀವು ನೋಡ್ಬೋದು ಎಷ್ಟು ಫ್ರೆಂಡ್ಲಿ ಆಗೈತೆ ಮರಿ ಅಂತ. ಹೌದು. ಈಗ ಯಾಕೆಂದ್ರೆ ಮರಿ ಅಡ್ಜಸ್ಟ್ ಆಗಬೇಕು. ಸಡನ್ ಆಗಿ ಈಗ ಎಷ್ಟು ವರ್ತನೆ ಮಾಡ್ಕೊತಿದ್ದೋ ಈಗ ಎಷ್ಟು 10 ನಿಮಿಷಕ್ಕೆ ಎಷ್ಟು ಚೇಂಜ್ ಆದೋ ಅನ್ನೋದು ಗೊತ್ತಾಗೋಯ್ತದೆ. ಇದೇ ಪ್ಯೂರ್ ಬ್ಲಡ್ ಲೈನ್ ಬಂಡೂರು ಮರಿಗಳ. ಓಕೆ. ಈಗ ನೀವು ಯಾರಾದರೂ ಏನೋ ಗೊತ್ತಿಲ್ಲ, ನಾವು ಮಾಡಬೇಕು ಅಂತ ಆಸೆಯಾಗಿ ಬರ್ತಾರೆ, ನೀವು ಅವ್ರಿಗೆಲ್ಲ ಫಾರ್ಮ್ ಸೆಟಪ್ ಎಲ್ಲ ಮಾಡ್ಕೊಡ್ತೀರಾ? ಎಲ್ಲಾ ತರ ಸೆಟಪ್ ಐಡಿಯಾ ಪ್ರತಿಯೊಂದು ಹೇಳಿ ನಮ್ಮ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಹಂಚ್ಕೋತೀವಿ ನಾವು. ಯಾರೇ ಕೇಳಿದ್ರು ನಮ್ಮ ಹತ್ರ ಬಂದೋಗಿರೋರು, ಸರಿ ಸರ್ ನಿಮ್ ತರ ಯಾರು ಹೇಳಲಿಲ್ಲ, ನಿಮ್ ತರ ಯಾರು ಮರಿ ಕೊಡ್ಲಿಲ್ಲ ನಮ್ಗೆ ಅಂತಾನೆ ಹೇಳೋದು ನಮ್ ಜೊತೆ. ಓಕೆ ಸರ್. ಈಗ ಮರಿಗಳು ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ನೀವು ಅಂತ? ಈ ಮರಿ ಸರಿ ಸುಮಾರು 1 ವರ್ಷದ ಮರಿ. 1 ವರ್ಷ ಹೈಟು ನೀವು ಸ್ಕೇಲಲ್ಲಿ ಲೆಕ್ಕ ಹಾಕಿದ್ರು ಅದೇ ತರ ಇರ್ಬೋದು, 1.5 ಅಡಿ. ಓಕೆ. ಆಯ್ತಾ? ಇನ್ನೂ 5 ವರ್ಷ ಹೋದ್ರು 2 ಆದ್ಮೇಲೆ ಮರಿ ಬೆಳೆಯಲ್ಲ. ಓಕೆ. ಇನ್ನೊಂದು 6 ತಿಂಗಳು ಬೆಳಿಬೋದು ಈ ಮರಿ. ಹೌದು. ಸರಿ ಸುಮಾರು ಇನ್ನೊಂದು ವರ್ಷ ಹೋದ್ರು ಇಷ್ಟೇ ಹೈಟ್ ಇರ್ತದೆ. ಇಷ್ಟೇ ಹೈಟು. ಅದೇ ಪ್ಯೂರ್ ಬ್ಲಡ್ ಲೈನ್. ಮತ್ತೆ ಇಲ್ಲಿ ನೋಡ್ಬೋದು ನೀವು ಕಾಲಲ್ಲಿ. ಹೌದು. ಯಾವ ತರ ಕೂದಲು, ಯಾಕೆಂದ್ರೆ ನಾವೇನು ಬಾಚಣಿಗೆ ತಕ್ಕ ಬಾಚಿ ಇದು ಮಾಡ್ಲಿಲ್ಲ. ಇಲ್ಲಿ ಏನ್ ಪ್ರೂವ್ ತೋರಿಸ್ತಾ ಇರೋದು ನಮ್ಮಲ್ಲಿ ಅದೇ ಎದ್ದಿ ಇರೋ ಮರಿ, ಅದೇ ಹೈಲೈಟ್. ಇದು ಏನೈತೆ ಮಂಡಿ ಮೂಳೆ ಕೂದಲು. ಓಕೆ. ಇದ್ರ ಮೇಲೆ ಡಿಪೆಂಡ್ ಆಗೋದು ಮರಿ. ಈಗ ಏನ್ ನಿಂತೈತೆ ಕೊಳ್ಮಾಲೆ ಮರಿ ನೋಡ್ಬೋದು, ಇಲ್ಲಿ ರೆಡ್ ಐತೆ. ಹೌದು. ಇದು ಸರ್ ರೆಡ್ ಐತೆ ಆ ತರ ಅಲ್ಲ. ಬ್ಲಡ್ ಲೈನು ಬಂಡೂರ್ ಕುರಿಲಿ ರೆಡ್ ಇದ್ರೆ ಅದಕ್ಕೊಂದು ಲಕ್ಷಣ. ಹೌದು. ಹೇಳ್ಬೋದು. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಫುಲ್ ವೈಟ್ ಬ್ಲಡ್ ಲೈನ್ ಇರೋ ಮರಿನೇ ಸೆಲೆಕ್ಷನ್ ಮಾಡ್ಬೇಕು ಅಂತ. ನೀವು ನೋಡ್ತಾ ಇದೀರಾ ಮರಿ ಯಾವ ತರ ಕಾಣಿಸ್ತೈತೆ? ಇದೇ ಪ್ಯೂರ್ ಬ್ಲಡ್ ಲೈನು. ಮಂಡಿ ಮೂಳೆ ಹಿಂಗ್ ಮುಟ್ಟಿದ್ರೆ ಇಷ್ಟು ದಪ್ಪ ಗಿಣ್ ಕಾಣ್ಬೇಕದು. ಗಿಣ್ ಕಂಡ ಮೇಲೆ ಮರಿ ನೋಡಿ ಯಾವ ತರ ನಿಂತೈತೆ. ಇದೇ ಮೇನು. ಮರಿಲಿ ಕೂದಲು ಇದಾ 1 ವರ್ಷಕ್ಕೆ ಇಷ್ಟು ಕೂದಲು ಯಾವ ಮರಿಲೂ ನಿಲ್ಲಲ್ಲ. ಕ್ರಾಸ್ ಮರಿಗೆ 6 ತಿಂಗಳಿಗೆ ಗೊತ್ತಾಗೋಯ್ತೆ ನಿಮ್ಗೆ ಪ್ಯೂರ್ ಮರಿ ಯಾವುದು, ಕ್ರಾಸ್ ಮರಿ ಯಾವುದು ಅಂತ. ನೋಡಿ ಮರಿಗಳೆಲ್ಲ ಯಾವ ತರ ಐತೆ ಅಂತ. ಹೌದು. ನೋಡಿ ಡಿಪೆಂಡ್ ಆಯ್ತದೆ. ಬಂದು ಎಷ್ಟು ಕ್ಲೋಸ್ನೆಸ್ ಆಗ್ಬಿಡ್ತವೆ ಮರಿಗಳು. ನೀವು ನೋಡ್ಬೋದು ಹಿಂದೆಗಡೆನೂ ಅಷ್ಟೇ. ಇದೇನ್ ಶೇಪ್ ಐತೆ ಮರಿ. ಓಕೆ. ಈಗ ಈ ಶೇಪ್ ಅಲ್ಲಿ ಇಲ್ಲಿ ಇಷ್ಟ ಹೈಟ್ ಐತೆ, ಇಲ್ಲಿಂದ ಬಂದು ಇಲ್ಲಿ ಡೌನು, ಮತ್ತೆ ಇಲ್ಲಿ ಹೈಟು. ಮರಿ ಲುಕ್ ವೈಸು ಅಷ್ಟೇ.
ಯಾವತ್ತೂ ಅಟೆನ್ಷನ್ ಆಗಿರ್ಬೇಕು ಮರಿ. ಓಕೆ. ಮತ್ತು ಕಾಲು ಈ ಗೆಣ್ಣಿಂದ ಈ ಗೆಣ್ಣಿಗೆ ಅರ್ಧ ಅಡಿ ಏನೈತೆ ಅರ್ಧ ಅಡಿ. ಓಕೆ. ಇಲ್ಲಿ ಫುಲ್ ಕಾಲು ಏನು ಅಂದರೆ ಒಂದು ಅಡಿನೂ ಲೆಕ್ಕ ಹಾಕಬಹುದು. ಓಕೆ. ಇಷ್ಟೇ ಬರೋದು 1 ಅಡಿ. ಇಲ್ಲಿ ನೋಡಿ ಶೇಪ್ ಮರಿ ಇಲ್ಲಿಂದ ಇಲ್ಲಿಗೆ ಓಕೆ. ಕುಳಿ ಬೀಳ್ತಾ ಹಾಂ. ಕುಳಿ ಬಿದ್ಮೇಲೆ ಏನಾಯ್ತು ಮತ್ತೆ ಒಂದು ಶೇಪ್ ಬತ್ತು. ಹೌದು. ಯಾಕಂದ್ರೆ ನಾವು ಮಾಡಿರೋ ಜೀರೋ ಕಟಿಂಗ್ ಮರಿಗೆ. ಓಕೆ. ಡಿಸೈನ್ ಕಟಿಂಗ್ ಮಾಡಲಿಲ್ಲ. ಡಿಸೈನ್ ಕಟಿಂಗ್ ಮಾಡಿದ್ರೆ ಮರಿ ಲುಕ್ ಬೇರೆ ಲುಕ್ ಸಿಗುತ್ತೆ. ಹೌದು. ಏನು ಕಟಿಂಗ್ ಮಾಡ್ತಾರಲ್ಲ ಕಟಿಂಗಲ್ಲಿ ಅವ್ರು ಮೇನ್ ನೋಡ್ಬೇಕಾದ್ರೆ ನೀವು ಅವ್ರು ಡಿಸೈನ್ ಕಟಿಂಗೇ ಮಾಡಿರಲಿ. ಓಕೆ. ಇಲ್ಲಿಂದ ಇಲ್ಲಿವರೆಗೂ ಕೂದಲು ಏನೈತೆ ಅದ್ರ ಮೇಲೆ ಆಧಾರ. ಮತ್ತು ಈ ಮಂಡಿ ಗಿಣ್ಣು ದಪ್ಪ ಇರಬೇಕು. ಅದು ಮಂಡಿ ಮೂಳೆ ಇಷ್ಟು ದಪ್ಪ ಇರಬೇಕು. ಈಗಲೇ ಇಷ್ಟು ದಪ್ಪ ಇದ್ರೆ ಬೆಳೀತಾ ಇಷ್ಟು ದಪ್ಪ ಆಗುತ್ತೆ ಒಂದು ಹೌದು. ಅಂದಾಜು. ಹೌದು. ಯಾಕೆಂದ್ರೆ ಎಲ್ಲಾ ಮರಿನೂ ಇದೇ ಶೇಪ್ ಅಲ್ಲಿ ಇದೇ ತರ ಬರಲ್ಲ. ಓಕೆ. 5 ಬ್ಲಡ್ ಲೈನ್ ಬ್ರೀಡ್ ಹೇಳದ್ನಲ್ಲ ನಾನು. ಹೌದು. ಈ ಬ್ರೀಡ್ ಅಲ್ಲಿ ಮಾತ್ರ ಓಕೆ. ಒಂದೊಂದು ಬ್ರೀಡ್ ಮಾತ್ರ ಹೈಟ್ ಐತೆ. ಕೊನಾರೆ ಕುರಿ ಓಕೆ. ಈ ತರದ ಒಂದೊಂದು ಕುರಿಲಿ ಒಂದೊಂದು ಬೇರೆ ವೇರಿಯಂಟ್ ಐತೆ. ಓಕೆ. ಅದ್ರ ಮೇಲೆ ಡಿಪೆಂಡ್ ಆಗೋದು. ಇದೇನು ಅಂದ್ರೆ ಸರಿಸುಮಾರು ಈಗ 8 ರಿಂದ 10 ತಿಂಗಳು 10 ತಿಂಗಳಿಗೆ ಒಂದು ಸ್ಟೇಜು ಡೆವಲಪ್ಮೆಂಟ್ ಸ್ಟೇಜು. ಓಕೆ. ಅಲ್ಲಿಂದ 1 ವರ್ಷಕ್ಕೆ ಇಷ್ಟು ಫೈನಲ್ ಸ್ಟೇಜು ಅಂತ ಇರುತ್ತೆ. ಓಕೆ. ಈಗ 2 ತಿಂಗಳ ಮರಿಲಿ ಕಂಡಿಡಿಯೋಕೆ ಆಗಲ್ಲ 70 ಈಗ ಯಾವ ಮರಿ ಯಾವ ತಳಿ ಅಂತ ನೀವು ಇದನ್ನ ಕಂಡಿಡಿದೀವಿ? ಈಗ ನಾವು ಇದ್ರ ಅಮ್ಮನ ಆಧಾರದ ಮೇಲೆ ನಾವು ಹೇಳ್ಬೋದು. ಓಕೆ. ಅರ್ಥ ಆಯ್ತಾ? ತಳಿ ಅಂತ ಕಂಡಿಡಿದಲ್ಲ, ಇದು ಬಂಡೂರ್ ಬ್ರೀಡೆ. ಬಂಡೂರಲ್ಲಿ 5 ತಳಿ ಹೇಳಿದ್ರಲ್ಲ, ಅದ್ರಲ್ಲಿ ಯಾವ್ದು ಸ್ಪೆಸಿಫಿಕ್ ಆಗಿ ಹೇಳ್ಬೋದು? ನಾವು ಕಪ್ನಿ ಕುರಿ ಅಂತ ಕರ್ಕತೀವಿ. ಕಪ್ನಿ ಕುರಿ ನಾವು ಕರೆಯೋದು. ಓಕೆ. ಯಾಕೆಂದ್ರೆ ನಮ್ಗೆ ಇದ್ರ ಅಮ್ಮನ್ನು ನಿಮ್ ಸ್ಥಳೀಯವಾಗಿ ಇಲ್ಲಿ ನಮ್ಮ ಇದ ಏನು ಅಂದ್ರ ಒಂದು ನಾಲೆಡ್ಜು. ಇದ್ರ ಅಮ್ಮ ಕಪ್ನಿ ಕುರಿ, ಓಕೆ. ಇದ್ರಪ್ಪ ಹುಚ್ಚು. ಯಾವ್ದು ಟಗರು ಯಾವ್ದು ಬ್ರೀಡಲ್ಲಿ ಬಿದ್ದದು ಇದು ಕುರಿ ಮೇಲೆ ಬಿದ್ದದೆ. ಓಕೆ. ಏ ಅಮ್ಮ ಹೆಂಗೈತೆ ಹಂಗೆ ಬಿದ್ದೈತೆ ಅಂದ್ಮೇಲೆ ಇದು ಅದೇ ತಾಳು. ಹೌದು. ಅನ್ನೋ ಲೆಕ್ಕಾಚಾರದ ಮೇಲೆ ಹೇಳಿ ಕೊಡ್ತೀವಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಅಭಿಗೌಡ ಅಂತ ಬ್ರೋ. ಓಕೆ. ನೀವು ಈ ಫಾರ್ಮಲ್ಲಿ ಏನೇನು ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇರ್ತೀರಾ? ನಾವು ಹಾಲು ಕುಡ್ಸೋದು, ಮರಿಗಳಿಗೆ ಮೇವು ಹಾಕೊಳ್ಳೋದು. ನಮ್ಮ ಅಣ್ಣ ಇಲ್ಲಾಂದರೆ ಎಲ್ಲ ನೋಡ್ಕೊತೀವಿ. ಓಕೆ. ನೀವು ಏನು ಓದಿದ್ದೀರಾ ಅಂತ? ನಂದು ಬಂದು ಇವಾಗ BCA ಕಂಪ್ಲೀಟ್ ಆಗೈತೆ. ಓಕೆ. ಮತ್ತು ಮಾಸ್ಟರ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಓಕೆ. ಈಗ ಅದ್ರ ಜೊತೆಗೆ ಈ ಕುರಿ ಸಾಕಾಣಿಕೆನೂ ಮಾಡ್ತಾ ಇದ್ದೀರಾ? ಇದು ಈ ಬಂಡೂರು ತಳಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿಯಾಗಿ ಓಕೆ ಪಾರ್ಟ್ ಟೈಮ್ ಜಾಬ್ ಆಗಿ ಇದನ್ನು ನೋಡ್ಕೊಂಡಿದ್ದೀವಿ. ಇದು ನೋಡ್ಕೋತೀರಾ? ಈಗ ಅಣ್ಣ ತಮ್ಮ ಇಬ್ಬರೇ ಮೇಂಟೈನ್ ಮಾಡ್ತಿರೋದಾ ಇದು? ನಾವಿಬ್ಬರೇ ನೋಡ್ಕೊಳ್ತೀವಿ. ಓಕೆ. ಈಗ ತಳಿ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಐಡೆಂಟಿಫೈ ಮಾಡ್ಕೊಬಿಡ್ತೀರಾ ಹಿಂಗೆ ಏನು ಎತ್ತ ಅಂತೆಲ್ಲ? ಹೌದು. 3 ವರ್ಷ ಆಯಿತು ಸ್ಟಾರ್ಟ್ ಮಾಡಿ, ಹಂಗಾಗಿ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿದ್ದೀವಿ. ಓಕೆ. ಈ ಮರಿಲಿ ವಿಶೇಷವಾಗಿ ಗುರುತಿಸೋದು ಏನಾರು ಇದ್ರೆ ನಿಮ್ಮ ಕಣ್ಣು ಮಟ್ಟಿಗೆ? ಅದೇ ತುಂಬ ಶಾರ್ಟ್ ಬ್ರೀಡು, ಕಾಲಲ್ಲಿ ಕೂದಲು, ಓಕೆ, ನೋಡೋಕ್ಕೊಂದು ಅಟ್ರಾಕ್ಟಿವ್ ಆಗಿ ತುಂಬ ಫ್ರೆಂಡ್ಲಿಯಾಗಿ ನಮ್ಗಳ ಜೊತೆ ಎಲ್ಲ ಇರ್ತವೆ. ಓಕೆ. ಫ್ಯಾಮಿಲಿ ಫ್ರೆಂಡ್ಲಿ ಆಗಿಬಿಡುತ್ತೆ. ಓಕೆ. ಒಟ್ಟಿನಲ್ಲಿ ಇದೊಂದು ಶೋಕಿಗೂ ಸಾಕ್ತಾರೆ ಅಂತ ಲೆಕ್ಕಾಚಾರ? ಬಟ್ ನಾವಂತೂ ಶೋಕಿಗೋಸ್ಕರನೇ ಸಾಕಿದ್ದೀವಿ. ಈ ತಳಿನ ಶೋಕಿಗೋಸ್ಕರನೇ ಸಾಕಿದ್ದೀರಾ? ಏನೋ ಒಂದು ಹೆಸರು ಮಾಡಬೇಕು ಅನ್ನೋ ಒಂದು ರೀಸನಿಂದಾನೇ ಈ ತಳಿನ ಸಾಕಿರೋದು. ಓಕೆ. ನಿಮ್ಮ ಅಣ್ಣನ ಸಪೋರ್ಟ್ ಆಗಿ ನೀವು ನಿಂತಿದ್ದೀರಾ? ಓಕೆ. ಓಕೆ ಬ್ರೋ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಈ ಫೈನಲ್ಲಿ ಈ ನಿಮ್ಮ ಬಂಡೂರು ತಳಿ ಬಗ್ಗೆ ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀರಿ. ನನಗೂ ಒಂಚೂರು ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಈಗ ಈ ವಿಡಿಯೋದಿಂದ ಹಲವಾರು ಜನಕ್ಕೆ ಈ ಒಂದು ಬಿಸ್ನೆಸ್ಸೇ ಆಗಲಿ, ಇದ್ರ ಒಂದು ತಳಿ ಉಳಿಸೋದ್ರಲ್ಲಿ ಅವ್ರದ್ದು ಒಂದು ಪಾಲಿರುತ್ತೆ. ಇದ್ರ ಬಗ್ಗೆ ಆದಾಯ ಮಾಡ್ಬೋದು ಅಂತ ಹೇಳ್ಬೋದು. ಯಾವ ತರ ಆದಾಯ ಮಾಡ್ತಾ ಇದಾರೋ ಅಂತ ಹೇಳ್ತಲ್ಲ. ಯಾಕೆಂದ್ರೆ ನಾವು ಆದಾಯ ಮಾಡ್ಬೇಕು ಅನ್ಕೊಂಡೆ ಫೀಲ್ಡ್ ಬಂದವರು. ಹೌದು. ನಮ್ ತರಾನೇ 100 ಯುವ ರೈತರು ಬರ್ತಾರೆ ಆದಾಯ ಮಾಡ್ಬಿಡ್ಬೋದು ಅಂತ. ಯೂಟ್ಯೂಬ್, ಸೋಷಿಯಲ್ ಮೀಡಿಯಾದಲ್ಲ ಸರ್, ಇವತ್ತು ನಾನು ಈ ಮರಿನ 1 ಲಕ್ಷಕ್ಕೆ ಮಾರ್ತಾ ಇದ್ದೀನಿ. ಯಾವ ತರ ಮಾರ್ತಾ ಇದ್ದೀನಿ ಅಂದ್ರೆ, ಈಗ ನಾನು ಬರೀ 20,000 ಕೊಟ್ಟಿದ್ದೀನಿ ಒಂದು ಮರಿನ, ಅದು ಬೇರೆಯವ್ನ ಕೈಗೆ ಹೋದಾಗ 40,000 ಆಗುತ್ತೆ. ಆ ಮರಿ ಯಾರೋ ಒಬ್ಬ ಸಬ್ ಡೀಲರ್ ಬ್ರೋಕರ್, ಸರ್ ಇದು ನಂದು ಟಾಪ್ ಮರಿ, ಇದು 1 ಲಕ್ಷ, ಅದೊಂದೇ ಒಬ್ಬನೇ ಮಾರಕ್ಕಾಗೋದು, ಹೈಲೈಟ್ ಮಾಡ್ಕೊಂಡು. ಯಾಕೆಂದ್ರೆ ಅವ್ರ ಹತ್ರ ಕುರಿಗಳೇ ಇರಲ್ವಲ್ಲ. ಹೌದು. ಏನು ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ರೈತರ ಹತ್ರ ಹೋಗಿ ಮರಿಗಳು ಪರ್ಚೇಸ್ ಮಾಡಬೇಕು. ಓಕೆ. ಈಗ ಯಾರು ಸಬ್ ಡೀಲರ್ಗಳು ಇರ್ತಾರೆ ಅವ್ರ ಹತ್ರ ಹೋದ್ರೆ ಅವ್ರ ಮನೆ ಆಳೆ. ಓಕೆ. ಸರ್ ನೀವು ಕುರಿಯಲ್ಲಿ ತಂದಿದ್ರಿ ಈ ಮರಿನಾ ಅಂತ ಕೇಳಬೇಕು. ಹೌದು. ಆಗ ನಿಮ್ಗೆ ಗೊತ್ತಾಗುತ್ತೆ ಇದು ಪ್ಯೂರಾ ಕ್ರಾಸಾ ಅಂತ. ಓಕೆ. ಯಾರೇ ಪ್ಯೂರ್ ಅಂತ ಹೇಳಿದ್ರೆ ಅದು ಸುಳ್ಳು. ಈ ಮರಿ ನೀವು ನೋಡ್ಬೋದು, ಹೇಳ್ತಾ ಇದೀನಲ್ಲ, ನಮ್ಮ ಮನೇಲಿ ಗ್ಯಾರಂಟಿ ಕೊಟ್ಮೇಲೆ ಅದು ನಮ್ಮ ಮರಿ. ಹೌದು. ನಾನು ತೋರಿಸ್ತಾ ಇದ್ದೀನಿ. ಬ್ರೀಡಿಂಗ್ ಆಗಿ ಹೋಗಿರೋದು ಇದು. ನಾನು ಮರಿ ಬ್ರೀಡ್ ಮಾಡಿ ನಾನು ಕೊಟ್ಟಿದ್ದೀನಿ ಅಂತ ನಾನು ಧೈರ್ಯವಾಗಿ ಹೇಳ್ಬೋದು. ಓಕೆ. ಅವ್ರು ನಾನು ಕೇಳ್ಬೋದು, ಸರ್ ಇಷ್ಟು ಚೆನ್ನಾಗಿಲ್ಲ ಮರಿ, ನೀವು ಹೇಳ್ಬಿಟ್ಟು ಕೊಟ್ಟಿದ್ರಿ ಅಂತ. ಓಕೆ. ಆಮೇಲೆ ರೈತರು ಬಂಡವಾಳ ಹಾಕೊಂಡ್ ಯೋಚನೆ ಮಾಡಬೇಕು. ಓಕೆ. ದುಡ್ಡು ಮಾಡಬೇಕು ಅಂತ ಬಂದ್ಮೇಲೆ ಅದು ಅದಕ್ಕೆ ತಕ್ಕಂತ ದುಡ್ಡು ಸೀಮಿತವಾಗಿ ಕೊಡಬಹುದು. ಹೌದು. ಶ್ರಮ ಅದಕ್ಕಿಂತಲೂ ನಾವು ದುಡ್ಡು ವೇಸ್ಟ್ ಮಾಡ್ಕೊತಾ ಇದೀವಿ, ಶ್ರಮನೂ ವೇಸ್ಟ್ ಮಾಡ್ಕೊತೀವಿ. ಓಕೆ. ತಪ್ಪು ನಿರ್ಧಾರ ತಗೊಂಡಾಗ. ಯಾವಾಗ ಅಂದ್ರೆ ಯಾರೋ ಒಬ್ಬ ಬ್ರೋಕರ್ ಅಂತ ಗೊತ್ತಿದ್ರು ಅವನ ಹತ್ರ ಹೋಗಿ ನಂಬಿ ಮರಿ ತಗೊಂಡಾಗ ಅದು ದುಡ್ಡು ವೇಸ್ಟ್, ನಮಗೆ ನಮ್ಮ ಶ್ರಮನೂ ವೇಸ್ಟ್ ಆಗುತ್ತೆ. ಮತ್ತೆ ಏನೋ ಸೋಲನೋ ಮಾಡಿ ಅವನು ಒಂದು 10 ಮರಿ ತಗೊಂಡು ಈ ಫೀಲ್ಡಲ್ಲಿ ಏನೋ ಒಂದು ಮಾಡುವ ಅಂತ ಮಾಡಿರ್ತಾನೆ. ಹೌದು. ಈಗ ನಾವು ನಮ್ಮ ಸ್ವಂತ ದುಡಿಮೆಗೋಸ್ಕರ ಅವನ ಮನೆ ಹಾಳು ಮಾಡ್ದಂಗೆ ಐತೆ. ಹೌದು.
ಈಗ 10 ಮರಿ ಕೊಡ್ತಾ ಇದೀವ, 10 ಮರಿಗೆ 1,000 ಲಾಭ ಸಿಗ್ಲಿ ಸಾಕು, ಜಾಸ್ತಿ ಬೇಡ. ಹೌದು 10,000 ಆಯ್ತು. ಹೌದು. ಇವತ್ತೇನ್ ಮಾಡ್ತಾರೆ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಸಂತೆಯಿಂದ ತಗೊಬರೋದು, ಮನೆ ಹತ್ರ ಬರೋ ಹೊತ್ತಿಗೆ 15,000 20,000 ರೈಸ್ ಆಗಿರುತ್ತೆ. ಕ್ರಾಸ್ ಮರಿ. ಹೌದು ಪ್ಯೂರ್ ಮರಿ ಅಲ್ಲ, ಪ್ಯೂರ್ ಮರಿ ಇವ್ರು ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಓಕೆ. ಓಪನ್ ಚಾಲೆಂಜ್ ಮಾಡ್ತಾವ್ನಿ ನಾನು. ಹಾ. ಯಾರು ಪ್ಯೂರ್ ಮರಿಗಳು ಕೊಡ್ತಾವ್ರೆ ಅವ್ರು ಹೇಳ್ಬಿಟ್ಟು ಕೊಡ್ತಾರೆ, ಸರ್ ನಂದು ಇಂಥ ಮನೆದು ಇಲ್ಲಿದು ಪ್ಯೂರ್ ಮರಿ ಅಂತ. ನನ್ನ ಬ್ಲಡ್ ಲೈನು ಅಂತ ನಾನು ಹೇಳಲ್ಲ. ನಾನು ಇಂಥ ಕುರಿ ಇಂಥ ಕಡೆಯಿಂದ ತಂದಿದ್ದೆ, ಇಂಥ ಮರಿ ನಾನೇ ಇದನ್ನ ಉಡ್ಸಿರೋದು ಅಂತ ನಾನು ಬೇಕಾದ್ರೆ ಹೇಳ್ಕೊಡ್ಬೋದು. ಯಾಕಂದ್ರೆ ನಾನು ಕುರಿ ಸಾಕಿರ್ತೀನಿ, ಹೌದು ಇದ್ರ ಮರಿ ಇದ್ರದ್ದು ಅಂತ ಕೊಡ್ಬೋದು. ಅವ್ರ ಹತ್ರ ಕೇಳಿ, ನೀವು ಯಾರೋ ಒಬ್ಬ ಬ್ರೋಕರ್ ಹತ್ರ ಹೇಳಲ್ಲ, ಅವ್ರು ಎಲ್ಲ ಹೇಳ್ತಾರೆ. ಯಾರು ಗ್ಯಾರಂಟಿ ಕೊಡಿಸಿ ಅವ್ರ ಕೈಲಿ ಸುಮ್ಮನೆ ಹೈಲೈಟ್ ಮಾಡ್ತಾರೆ. ಹೌದು ಸರ್ ಬನ್ನಿ ನಮ್ಮ ಮನೇಲಿ ಅಂತ ಮರಿ ಸಿಗ್ತವೆ, ಇಂಥ ಮರಿ ಸಿಗ್ತವೆ, ನಮ್ಮ ಫಾರಮ್ ಅಲ್ಲಿ ಸಿಗ್ತವೆ ಅಂತ. ಈ ಡೈರೆಕ್ಟ್ ಆಗಿ ಈಗ ಇದ್ರದ್ದು ಇದೇ ತಾಯಿ ಇದೇ ತಂದೆ ಅಂತ ಆಗಲ್ಲ, ಹೇಳ್ಬಿಟ್ಟು ತೋರ್ಸಕ್ ಆಗಲ್ಲ. ಅವರು ತೋರ್ಸಿ ಹೇಳ್ಕೊಟ್ರೆ ಅವ್ರ ವ್ಯಾಲ್ಯೂ ಹಾಳಾಗುತ್ತಲ್ಲ. ಹೌದು. ಈಗ ಏನು ಅಂದ್ರೆ ಅವ್ರಿಗೆ ವ್ಯಾಲ್ಯೂ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇದು ನಮ್ದೇ ಅಂತ ಹೇಳ್ಕೋಬೇಕು. ಹೌದು ನಮ್ದೇ ಅಂತ ಹೇಳ್ಕಕ್ಕೆ ಈಗ ನಮ್ಮ ಅಪ್ಪನ ನಾವು ಅಪ್ಪ ಅನ್ನೋದು ಹೆಂಗಿರುತ್ತೆ, ಬೇರೆಯವ್ರ ಅಪ್ಪನ ಅಪ್ಪ ಅನ್ನೋದು ಹೆಂಗಿರುತ್ತೆ, ಹೌದು ಅದು ಅವ್ರ ಮೈಂಡ್ ಸೆಟ್ ಅಲ್ಲಿ ಬರ್ಬೇಕು. ನಾವು ಸುಳ್ಳು ಹೇಳಿದ್ರೆ ಹೇಳ್ಬಿಟ್ಟೆ ಕೊಡಿ ಸರ್ ನಾನು ಇಲ್ಲಿಂದ ದುಡ್ಡು ಮಾಡಕ್ಕೋಸ್ಕರ ಆತರ ಹೇಳ್ಕೊಳಕ್ ಹೌದು. ಆಗುತ್ತೆ. ಈಗ ಯಾಕಂದ್ರೆ ಅದೇ ತರ ತಾನೇ ನಡೀತಾ ಹೌದು, ಇರೋದು. ನಾನು business. ನಮ್ಮ ಅಪ್ಪನ ನಮ್ಮ ಅಪ್ಪ ಅಂದ್ರೆ ಓಕೆ. ಈಗ ಸರ್ ನಾನು ಕುರಿ ಸಾಕಿದ್ದೀನಿ, ನನ್ನ 25 ಮರಿ ಅಂತ ಹೇಳಿದ್ರೆ ಸರಿ. ಇವು ಸರ್ ನಾನು ಇಂಥ ಕಡೆಯಿಂದ ತಂದಿದ್ದೆ, ನಾವ್ ಇಷ್ಟಕ್ಕೆ ತಂದಿದ್ದು ಇಷ್ಟಕ್ಕೆ ಮಾರ್ತಾವನಿ ಅಂದ್ರೆ ಅದು ಅಪ್ಪಂಗುಟ್ಟದ ಮಾತು. ಹೌದು. ಈಗೇನಾಯ್ತೆ ಅಂದ್ರೆ, ಇಲ್ಲ ಸರ್ ಇದು ನಂದೇ ಮರಿ, ಹಾ. ನಾನೇ ಉಡಿಸ್ದೆ, ನಮ್ಮ ಮನೆದೇ ಬ್ಲಡ್ ಲೈನು, ನನ್ನ ಫಾರ್ಮಲ್ಲೇ ತಂದಿರೋದು, ನಂದೇ ಮರಿ ನಾನೇ ಕೇಳಬೇಕು ನೀನಾಗ. ಹೌದು. ಅಣ್ಣ ಇದು ಇಷ್ಟು ಕೊಡ್ತಾ ಇದೀರ ಅಣ್ಣ, ಇದ್ರ ಅಪ್ಪ ಎಷ್ಟಣ್ಣ, ಇದ್ರ ಅಮ್ಮ ಎಷ್ಟಣ್ಣ, ಎಲ್ಲಿ ಬ್ಲಡ್ ಲೈನು, ಅಲ್ಲೇ ಪ್ರಶ್ನೆ ಮಾಡಿದ್ರೆ ಅಲ್ಲೇ ಕೇಳಿದ್ರೆ ಅದು ಗೊತ್ತೇ ಆಗೋಗುತ್ತೆ. ಹಾ. ಮರಿಲಿ ನೋಡಿದಾಗ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರು ಪ್ರಶ್ನೆ ಮಾಡಿದಾಗ ಹೌದು ಗೊತ್ತಾಯ್ತು, ಈ ರೈಟ್ ಕೊಟ್ಟು ತಗೋಬೋದ ನಾವು. ಓಕೆ. ಯಾಕೆಂದ್ರೆ ನಾವ್ ಇವತ್ತು ಕೊಟ್ಟು ತಗೊಂಡೋಗ್ಬೋದು. ಹೌದು ಅವ್ನು 20,000 ಹೇಳ್ತಾನೆ ಕೊಟ್ಬಿಡ್ತೀರಿ, ಹೌದು ಒಂದ್ 20,000 ತಗೋಯ್ತೀರಿ. ಇವತ್ತು ಬಕ್ರೀದ್ ಗಂಟೆ ಸಾಕ್ತೀರಿ, ಬಕ್ರೀದಲ್ಲಿ ಎಷ್ಟಕ್ಕೆ ಮಾರ್ತೀರಿ? 30,000 ಅಷ್ಟೇ. ಅಷ್ಟೇ ತಾನೆ? 30,000 10,000 ಒಂದ್ ವರ್ಷ ಸಾಕ್ಬೇಕು. 10,000 ಅದು ಖರ್ಚು ಎಷ್ಟು, ಅದಕ್ಕೆ ಇನ್ವೆಸ್ಟ್ ಮಾಡಿರೋದು ನಮ್ಮ ಟೈಮು. ಮತ್ತೆ ಹಾ. ಯಾವ ತರ ಮಾಡ್ತಾ ಇದೀರಿ ನೀವು? ಹೌದು ಈ ಬಂಡೂರ್ ಫೀಲ್ಡ್ ಅಂದ್ಮೇಲೆ ಅಷ್ಟೇ. ಹೌದು ಕ್ರಾಸ್ ಮರಿ ಲೆಕ್ಕಕ್ಕೆ ತಗೋಬೇಕು, ಪ್ಯೂರ್ ಮರಿ ಲೆಕ್ಕಕ್ಕೆ ತಗೋಬೇಕು. ಹೌದು. ಎಲ್ಲಾ ಮರಿನೂ ಪ್ಯೂರ್ ಆಗಲ್ಲ. ಏನ್ ಹೇಳ್ತಾವ್ರೆ ಹಾ. ಸರ್ ಇದು 70% 90% ಅಂತ ಹೇಳ್ಬಿಟ್ಟು ಕೊಡ್ಬೋದು ಅಷ್ಟೇ ನಿಮ್ಗೆ. ಹಾ. ಅವ್ರು ಕೊಟ್ರು ನಿಂಗೆ 90-70 ಅಂತ ಅಂದ್ರೆ ಅದು ಸುಳ್ಳು ಅಂತ. ಪರ್ಸೆಂಟೇಜ್ ಎಲ್ಲ ತಗೊಳಕ್ಕೆ ಪರ್ಸೆಂಟೇಜ್ ಸುಳ್ಳು ಅಂತ. ಪ್ಯೂರ್ ಮರಿ ಇದ್ರೆ ಪ್ಯೂರ್ ಮರಿ ಅಂತ ಹೇಳ್ಬಿಟ್ಟೆ ಕೊಡ್ಬೇಕು ಅವ್ರು. ಓಕೆ. ನಾನು ಗ್ಯಾರಂಟಿ ಸರ್ ನಮ್ಮ ಮನೆ ಕ್ರಾಸಿಂಗ್ ಮರಿ ಆದ್ರೆ ಕ್ರಾಸಿಂಗ್ ಮರಿ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ದುಡ್ಡು ಕೊಡ್ತಾರೆ, ನಾನು ಸಂಪಾದನೆಗೋಸ್ಕರ ಮಾಡ್ತಾ ಇದೀನಿ, ಮಾಡಿ ಅಂತ ಹೇಳಿದ್ರೆ ಮುಗೀತು. ಕ್ರಾಸಿಂಗ್ ಮರಿಗೋಣ ಇಷ್ಟು ಪರ್ಸೆಂಟ್ ಇದೆ ಇದು ಈ ಎಳಗ ಏನು ಬಂಡೂರು ಸರ್ ಇದು ಬಂಡೂರ್ ಕ್ರಾಸು 90% 70% ಮರಿ ಸಿಗುತ್ತೆ, 80% ಅವೆಲ್ಲ ಸುಳ್ಳು. ಯಾರು ಪರ್ಸೆಂಟೇಜ್ ಕಂಡು ಹಿಡಿದವರು? ಓಕೆ. ಇವ್ರ ಆದಾಯಕ್ಕೋಸ್ಕರ ಇವ್ರು ಪರ್ಸೆಂಟೇಜ್ ಇವ್ರ ಕಣ್ಣು ಅಳತೆ ಮೇಲೆ ಪರ್ಸೆಂಟೇಜ್ ಕಮ್ಮಿ ಬತ್ತು ಅಂದ್ರೆ ಅದು ಪರ್ಸೆಂಟೇಜು, ಓಕೆ. ಈ ಜಾಸ್ತಿ ಬತ್ತು ಅಂದ್ರೆ 100%. ಓಕೆ. 100% ಲೆಕ್ಕ ಮರಿ ಮಾರೋದು ಇಲ್ಲ, ಕ್ರಾಸ್ ಬ್ರೀಡ್ ಪರ್ಸೆಂಟೇಜ್ ಇಲ್ಲ ಅಲ್ಲ. ಕ್ರಾಸ್ ಬ್ರೀಡ್ ಅದಷ್ಟೇ. ಹೌದು. ಅವ್ರು ಹೇಳ್ಬೇಕು ಇದು ಕ್ರಾಸ್ ಬ್ರೀಡ್, ಓಕೆ. ಪ್ಯೂರ್ ಅಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಕಮ್ಮಿ ಮರಿ ಉಡ್ತಾವ. ಹೌದು. ಇದು ಸರ್ ನಮ್ಮನೆ ಬ್ಲಡ್ ಲೈನು ಹೌದು ಅಂದ್ರೆ ಅಂತ ಚೆನ್ನಾಗಿ ಉಡ್ಲಿಲ್ಲ, ಇದು ಕೆಂಪಾಗಿ ಹುಟ್ಟೈತೆ. ಹೌದು ಸರ್ ನಮ್ಮ ಹತ್ರ ಇಷ್ಟು ದಪ್ಪ ಬುಡ ಬರ್ದವ್ರು ಇಷ್ಟಾದ್ರೂ ಬಂದೇ ಬರುತ್ತೆ ಅನ್ನೋದು ಹೇಳ್ಬಿಟ್ಟು ಕೊಡ್ಬೇಕು. ಓಕೆ. ಇದು ಮರಿ ಇಷ್ಟಕ್ಕೆ ಬೆಲೆ ಬಾಳ್ತದೆ, ನೀವು ತಗೋಗಿ ಮಾರಿದ್ರು ಇಷ್ಟಕ್ಕೆ ಮಾರ್ಬೋದು ಅಂತ. ಹೌದು. ಇವ್ರೇನ್ ಮಾಡೋದು, ಸರ್ ನಮ್ಮನೆ ಬ್ಲಡ್ ಲೈನ್ 100% ಬರುತ್ತೆ, ನೀವು ತಗೋಗಿ 70,000ಕ್ಕೆ ಮಾರ್ಬಿಡ್ಬೋದು, 60,000ಕ್ಕೆ ಮಾರ್ಬಿಡ್ಬೋದು, 1,00,000ಕ್ಕೆ ಮಾರ್ಬಿಡ್ಬೋದು. ಹೌದು. ರೈತನ್ನ ಉಪ್ಸಿ ಇಲ್ಲಿ ಕುಣಿಸ್ಬಿಟ್ಟು ಅವ್ರಿಗೆ ಬಕ್ರೀದ್ ಟೈಮು ಇಲ್ಲ ಸಮಥಿಂಗ್, ಈಗ ಕುರಿಗಳು ಸಾಕುವಾಗ ಈಗ ರೀಸೇಲ್ ಮಾಡ್ಬೇಕು ಅವನು. ಮಾರ್ಕೆಟಿಂಗ್ ಎಲ್ಲಿರುತ್ತೆ ಅವನಿಗೆ? ಮಾರ್ಕೆಟಿಂಗೇ ಇರಲ್ಲ. ಈಗ ಸಂತೆಗೆ ತಗೋಬತ್ತಾನ, ಸಂತೆಗೆ ತಂದ್ರೆ ಏನ್ ಮಾಡ್ತಾರೆ, ಅಲ್ಲಿ ಡೀರಲ್ಗೋರು ಇವ್ರ ತರಾನೇ ಇರ್ತಾರಲ್ಲ, ಅವರು ಸರ್ ಕಡಿಮೆ 8,000 ಹೌದು 10,000, ಇವನು ಸರ್ ನಾನು 15,000 ಕೊಟ್ಟು ತಗೊಬಂದಿದ್ದೀನಿ ಅಂತ ಫೋನ್ ಮಾಡೋದು. ಸರ್ ನೀವೇ ಮಾರ್ಕ್ಸ್ ಕೊಟ್ಬಿಡಿ ಸರ್, ನನ್ನ ಮರಿ ಇದ್ರೆ ಹೇಳಿ, ನಾನೇ ಹೇಳ್ತೀನಿ ಇಂಥ ಕಡೆ ಐತೆ ಮರಿ ತಗೋಗಪ್ಪ ಅಂತ ನನ್ನ ಕಡೆ ಬಂದವ್ರನ್ನೇ ಕಳ್ಸ್ಕೊಡ್ತೀವಿ ನಾವು. ಆ ತರ ಮಾಡ್ಲಿ ಅವರು? ಆಗಲ್ಲ. ಯಾಕೆಂದ್ರೆ ಅವ್ರಿಗೆ ಲಾಭ ಸಿಗ್ತದಲ್ಲ, ಅವರೇ ರೀಸೇಲರ್ ಅಲ್ವಾ. ಹೌದು. ಮಾಡಕ್ಕಾಗಲ್ಲ. 15,000ಕ್ಕೆ ಮರಿ ತಗೊಂಡಿರ್ತಾನೆ, ಹೌದು. ಸಂತೆಗೆ 20,000ಕ್ಕೆ ಮಾರ್ಬೇಕು ಅನ್ನೋ ಆಸೆಲ್ ಹೋಯ್ತಾನೆ. ಏನ್ ತಗೊಂಡಿರೋನು ಹೌದು. ಅವನು ಹೋದಾಗ 10,000 8,000 ಕೇಳ್ತಾನೆ. ಯಾರ ಹೇಳಿದವರು ನಿಂಗೆ ಕ್ರಾಸ್ ಮರಿ ಇದು ಅಂತ? ಅವ್ರು ಕೊಡುವಾಗ ಅದು ಪ್ಯೂರ್ ಮರಿ, ಇವನ್ ಮಾರುವಾಗ ಅದು ಕ್ರಾಸ್ ಮರಿ. ಓಕೆ. ಇಷ್ಟೇ ವ್ಯತ್ಯಾಸ. ಜನ ದುಡ್ಡು ಹಾಕಿ ಶ್ರಮ ವೇಸ್ಟ್ ಮಾಡ್ಕೊಂಡು ನಿಮ್ಮನ್ನ ಮನೇನ ನೀವೇ ಹಾಳು ಮಾಡ್ಕೊಬಿಡಿ. ಇದ್ರ ಬಗ್ಗೆ ತಿಳ್ಕೊಂಡು ಯಾರು ಅನುಭವಿ ರೈತರು ಇರ್ತಾರೆ ಅವ್ರ ಹತ್ರ ಹೋಗಿ ಒಂದ್ 2-3 ದಿನ ಸುತ್ತಾಡಿ, 2-3 ದಿನ ಅಲ್ಲ, ಒಂದು 2 ತಿಂಗಳಿನ ಸುತ್ತಾಡಿ, ಇದ್ರ ಬಗ್ಗೆ ನಾಲೆಡ್ಜ್ ತಗೊಳ್ಳಿ. ಸುಮ್ಮನೆ ನೀವು ದುಡ್ಡು 500 ರೂಪಾಯಿ ಇವತ್ತು ಹೋಗ್ಬೋದು ಒಂದ್ ದಿನಕ್ಕೆ, ಒಂದು 5,000 ವೇಸ್ಟ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಬಿಟ್ರೆ ನೀವು ಫಾರ್ಮ್ ಸೆಟಪ್ ಮಾಡಿದ್ಮೇಲೆ ಕಿಂಗ್ ಆಯ್ತೀರಾ ನೆಕ್ಸ್ಟ್ ನೀವು. ಯಾಕಂದ್ರೆ ನಮ್ಮ ಮನೆದಾಗ 4 ಜನ ಹುಡಿಕೆ ಬರ್ತಾರೆ, ಅದೇ ತರ ನಾವು ಇಟ್ಕೋಬೇಕು. ಇನ್ 4 ಜನ ಅವ್ರು ಹೇಳ್ಬೇಕು, ಸರ್ ಇಂಥ ಕಡೆ ಒಳ್ಳೆ ಮರಿ ಐತೆ ಬಂದ್ ತಗೊಳ್ಳಿ ಅಂತ. ಆ ತರ ಮಾಡ್ಬೇಕು. ಯಾರೋ ಒಬ್ರು ಹೇಳ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಫಾರ್ಮ್ ನ ಸ್ಟಾರ್ಟ್ ಮಾಡಬಾರ್ದು ಅನ್ನೋದು ನನ್ನ ಕನ್ಸರ್ನ್, ಯಾರದೇ ಇವ ರೈತರಿಗಾದ್ರೂ. ಓಕೆ. ಓಕೆ ಸರ್, ನಿಮ್ಮ ಜೊತೆ
ನಿಮ್ಮ ಬಂಡೂರು ತಳಿನ ನಮ್ಮ ಜೊತೆ ಇಷ್ಟು ಸಮಯ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಖುಷಿಯಾಯಿತು. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಜೈ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.